ನಟ ದರ್ಶನ್ಗೆ ಬೇಲ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸಿರುವಂತದ್ದು ದರ್ಶನ್ ಪತ್ನಿ. ನಟ ದರ್ಶನ್ಗೆ ಬೇಲ್ ಸಿಕ್ಕಿರುವಂತ ಕಾರಣಕ್ಕೋಸ್ಕರ ಹರಕೆಯನ್ನು ಹೊತ್ಕೊಂಡಿದ್ರು ನಾಡದೇವಿ ಚಾಮುಂಡೇಶ್ವರಿಗೆ. ಆ ಹರಕೆಯನ್ನ ತೀರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು ಬೆಟ್ಟಕ್ಕೆ ಹೋಗಿ. ದರ್ಶನ್ ಹೊರತುಪಡಿಸಿ ಕುಟುಂಬದವರೆಲ್ಲರೂ ಕೂಡ ಭಾಗಿಯಾಗಿದ್ರು. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರು, ಸಹೋದರ ದಿನಕರ್ ತೂಗುದೀಪ್ ಅವರು ಭಾಗಿಯಾಗಿದ್ರು. ತೋಟದ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ದರ್ಶನ್ ಬಂದಿರಲಿಲ್ಲ ಒಂದು ಹರಕೆಯನ್ನ ತೀರಿಸುವಂತ ಸಂದರ್ಭದಲ್ಲಿ. ದಿನಕರ್ ಅವರು ದರ್ಶನ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೋಗಿದ್ರು. ದಿನಕರ್ ತೂಗುದೀಪ್ ಅವರು ಚಾಮುಂಡಿ ತಾಯಿಗೆ ಹರಕೆಯನ್ನ ಹೊತ್ಕೊಂಡಿದ್ರು. ಇವತ್ತು ವಿಜಯಲಕ್ಷ್ಮಿ ಸೇರಿದಂತೆ ದಿನಕರ್ ತೂಗುದೀಪ್, ಮೀನಾ ತೂಗುದೀಪ್ ಎಲ್ಲರೂ ಕೂಡ ಹೋಗಿ ಹರಕೆಯನ್ನ ತೀರಿಸಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಮೈಸೂರಿನಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿದ್ದಾರೆ. ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. 6 ತಿಂಗಳ ಬಳಿಕ ದರ್ಶನ್ ರಿಲೀಸ್ ಆಗಿರುವಂಥದ್ದು. ಸೊ ಹೀಗಾಗಿ ಮೈಸೂರಿಗೆ ಹೋಗಬೇಕು ಅಂತ ಕೇಳ್ಕೊಂಡಿದ್ರು. ಕೋರ್ಟ್ ಕೂಡ 2 ವಾರಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಸೊ ಹೀಗಾಗಿ ಜನವರಿ 5ರವರೆಗೂ ಮೈಸೂರಿನಲ್ಲೇ ಇರಲಿದ್ದಾರೆ ದರ್ಶನ್. ಇನ್ನು ವಿಜಯಲಕ್ಷ್ಮಿ ಅವರು, ಹಾಗೆ ಮೀನಾ ತೂಗುದೀಪ ಅವರು, ದಿನಕರ್ ತೂಗುದೀಪ್ ಅವರು ಅವರೆಲ್ಲರೂ ಚಾಮುಂಡಿ ತಾಯಿಯ ದರ್ಶನಕ್ಕೆ ಹೋದಂತಹ ಸಂದರ್ಭದ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಹರಕೆಯನ್ನ ತೀರಿಸಲಾಗಿದೆ. ಹರಕೆಯ ಸಂದರ್ಭದಲ್ಲಿ ಯಾವ ರೀತಿಯ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಲಾಯಿತು, ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಏನು ನಟ ದರ್ಶನ್ ಕೊಲೆ ಆರೋಪಿ ಆದಂತ ನಟ ದರ್ಶನ್ ಅವರ ಕುಟುಂಬಸ್ಥರು ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿಗೆ ಹರಕೆಯನ್ನ ಸಲ್ಲಿಸಿರುವಂತದ್ದು. ಯಾಕಂತ ಹೇಳಿದ್ರೆ ದರ್ಶನ್ಗೆ ಜಾಮೀನು ಸಿಗದಿದ್ದಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಸೇರಿದಂತೆ ದಿನಕರ್ ಕೂಡ ಚಾಮುಂಡೇಶ್ವರಿಯ ಮೊರೆಯನ್ನ ಹೋಗಿದ್ರು. ಅಲ್ಲದೆ ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ವಿಶೇಷ ಪೂಜೆಯನ್ನು ಸಲ್ಲಿಸ್ತೀವಿ ತಾಯಿ, ನಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿಕೊಂಡಿದ್ರು ಅಂತ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ದರ್ಶನ್ ಸಹ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ನಟ ದರ್ಶನ್ ತಮ್ಮ ತೋಟದಲ್ಲೇ ವಿಶ್ರಾಂತಿಯನ್ನ ಪಡಿತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ, ತಮ್ಮ ದರ್ಶನ್ ಸಹೋದರ ದಿನಕರ್ ಏನಿದ್ದಾರೆ ಅವರು ಹಾಗೂ ಅವರ ಕುಟುಂಬದ ಸಮೇತವಾಗಿ ತಾಯಿ ಮೀನಾ ತೂಗುದೀಪ್ ಸೇರಿದಂತೆ ಹಲವರು ಸೇರಿ ತಾಯಿ ಚಾಮುಂಡೇಶ್ವರಿಯಲ್ಲಿ ತನ್ನ ಮಗನಿಗೆ ಆಗಿರುವಂತಹ ಸಂಕಷ್ಟದಿಂದ ಪಾರು ಮಾಡು ಎಂಬಂತೆ ಈಗ ಹರಕೆಯನ್ನ ತೀರಿಸಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಟ ದರ್ಶನ್ಗೆ ಬೇಲ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸಿರುವಂತದ್ದು ದರ್ಶನ್ ಪತ್ನಿ. ನಟ ದರ್ಶನ್ಗೆ ಬೇಲ್ ಸಿಕ್ಕಿರುವಂತ ಕಾರಣಕ್ಕೋಸ್ಕರ ಹರಕೆಯನ್ನು ಹೊತ್ಕೊಂಡಿದ್ರು ನಾಡದೇವಿ ಚಾಮುಂಡೇಶ್ವರಿಗೆ. ಆ ಹರಕೆಯನ್ನ ತೀರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು ಬೆಟ್ಟಕ್ಕೆ ಹೋಗಿ. ದರ್ಶನ್ ಹೊರತುಪಡಿಸಿ ಕುಟುಂಬದವರೆಲ್ಲರೂ ಕೂಡ ಭಾಗಿಯಾಗಿದ್ರು. ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರು, ಸಹೋದರ ದಿನಕರ್ ತೂಗುದೀಪ್ ಅವರು ಭಾಗಿಯಾಗಿದ್ರು. ತೋಟದ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ದರ್ಶನ್ ಬಂದಿರಲಿಲ್ಲ ಒಂದು ಹರಕೆಯನ್ನ ತೀರಿಸುವಂತ ಸಂದರ್ಭದಲ್ಲಿ. ದಿನಕರ್ ಅವರು ದರ್ಶನ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೋಗಿದ್ರು. ದಿನಕರ್ ತೂಗುದೀಪ್ ಅವರು ಚಾಮುಂಡಿ ತಾಯಿಗೆ ಹರಕೆಯನ್ನ ಹೊತ್ಕೊಂಡಿದ್ರು. ಇವತ್ತು ವಿಜಯಲಕ್ಷ್ಮಿ ಸೇರಿದಂತೆ ದಿನಕರ್ ತೂಗುದೀಪ್, ಮೀನಾ ತೂಗುದೀಪ್ ಎಲ್ಲರೂ ಕೂಡ ಹೋಗಿ ಹರಕೆಯನ್ನ ತೀರಿಸಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಮೈಸೂರಿನಲ್ಲಿರುವಂಥ ಫಾರ್ಮ್ ಹೌಸ್ನಲ್ಲಿದ್ದಾರೆ. ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. 6 ತಿಂಗಳ ಬಳಿಕ ದರ್ಶನ್ ರಿಲೀಸ್ ಆಗಿರುವಂಥದ್ದು. ಸೊ ಹೀಗಾಗಿ ಮೈಸೂರಿಗೆ ಹೋಗಬೇಕು ಅಂತ ಕೇಳ್ಕೊಂಡಿದ್ರು. ಕೋರ್ಟ್ ಕೂಡ 2 ವಾರಗಳ ಕಾಲ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಸೊ ಹೀಗಾಗಿ ಜನವರಿ 5ರವರೆಗೂ ಮೈಸೂರಿನಲ್ಲೇ ಇರಲಿದ್ದಾರೆ ದರ್ಶನ್. ಇನ್ನು ವಿಜಯಲಕ್ಷ್ಮಿ ಅವರು, ಹಾಗೆ ಮೀನಾ ತೂಗುದೀಪ ಅವರು, ದಿನಕರ್ ತೂಗುದೀಪ್ ಅವರು ಅವರೆಲ್ಲರೂ ಚಾಮುಂಡಿ ತಾಯಿಯ ದರ್ಶನಕ್ಕೆ ಹೋದಂತಹ ಸಂದರ್ಭದ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಹರಕೆಯನ್ನ ತೀರಿಸಲಾಗಿದೆ. ಹರಕೆಯ ಸಂದರ್ಭದಲ್ಲಿ ಯಾವ ರೀತಿಯ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಲಾಯಿತು, ಏನು ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಏನು ನಟ ದರ್ಶನ್ ಕೊಲೆ ಆರೋಪಿ ಆದಂತ ನಟ ದರ್ಶನ್ ಅವರ ಕುಟುಂಬಸ್ಥರು ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿಗೆ ಹರಕೆಯನ್ನ ಸಲ್ಲಿಸಿರುವಂತದ್ದು. ಯಾಕಂತ ಹೇಳಿದ್ರೆ ದರ್ಶನ್ಗೆ ಜಾಮೀನು ಸಿಗದಿದ್ದಂತ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಸೇರಿದಂತೆ ದಿನಕರ್ ಕೂಡ ಚಾಮುಂಡೇಶ್ವರಿಯ ಮೊರೆಯನ್ನ ಹೋಗಿದ್ರು. ಅಲ್ಲದೆ ದರ್ಶನ್ಗೆ ಜಾಮೀನು ಸಿಕ್ಕ ಬಳಿಕ ವಿಶೇಷ ಪೂಜೆಯನ್ನು ಸಲ್ಲಿಸ್ತೀವಿ ತಾಯಿ, ನಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿಕೊಂಡಿದ್ರು ಅಂತ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ದರ್ಶನ್ ಸಹ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ನಟ ದರ್ಶನ್ ತಮ್ಮ
ತೋಟದಲ್ಲೇ ವಿಶ್ರಾಂತಿಯನ್ನ ಪಡಿತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ತಮ್ಮ ದರ್ಶನ್ ಸಹೋದರ ದಿನಕರ್ ಏನಿದ್ದಾರೆ ಅವರು ಹಾಗೂ ಅವರ ಕುಟುಂಬದ ಸಮೇತವಾಗಿ ತಾಯಿ ಮೀನಾ ತೂಗ್ದೀಪ್ ಸೇರಿದಂತೆ ಹಲವರು ಸೇರಿ ತಾಯಿ ಚಾಮುಂಡೇಶ್ವರಿಯಲ್ಲಿ ತನ್ನ ಮಗನಿಗೆ ಆಗಿರುವಂತಹ ಸಂಕಷ್ಟದಿಂದ ಪಾರು ಮಾಡು ಎಂಬಂತೆ ಈಗ ಹರಕೆಯನ್ನ ತೀರಿಸಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.